ಕರಾವಳಿಯ ವಿಶ್ವ ಹಿಂದೂ ಪರಿಷತ್ತು ಮುಖಂಡನ ಮನೆ ಮೇಲೂ ಅಥವಾ ಆತನ ಮೇಲೂ ಕೇಸ್ ದಾಖಲಾಗಿದೆ. ಕರಾವಳಿಯ ವಿಶ್ವ ಹಿಂದೂ ಪರಿಷತ್ತು ಮುಖಂಡನ ಮೇಲೆ ಕೇಸ್ ದಾಖಲಾಗಿದೆ. ಪ್ರತಿಭಟನೆಯ ವೇಳೆ ದ್ವೇಷ ಭಾಷಣ ಮಾಡಿದ ಆರೋಪ. ಆ ಆರೋಪದ ಹಿನ್ನೆಲೆಯಲ್ಲಿ ಆತನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ವಿಎಚ್ಪಿ ಮುಖಂಡ ನವೀನ್ ನೆರಿಯಾ ದಕ್ಷಿಣ ಕನ್ನಡದ ಕಡಬ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ವಿಶ್ವ ಹಿಂದೂ ಪರಿಷತ್ನ ನಾಯಕನ ವಿರುದ್ಧ ಪೊಲೀಸ್ ರೇಡ್ ಖಂಡಿಸಿ ನಡೆಸಿದ ಪ್ರತಿಭಟನೆಯ ವೇಳೆ ದ್ವೇಷ ಭಾಷಣ, ಪ್ರಚೋದನಾಕಾರಿ ಭಾಷಣದ ಹಿನ್ನೆಲೆಯಲ್ಲಿ ನೆರಿಯ ಮೇಲೆ ಕೇಸ್ ದಾಖಲಾಗಿದೆ. ಕಾನೂನು ಸುವ್ಯವಸ್ಥೆ ಧಕ್ಕೆ ಸಾಧ್ಯತೆ ಹಿನ್ನೆಲೆಯಲ್ಲಿ ಎಫ್ಐಆರ್. ಬಾಯಿಗೆ ಬಂದ ಹಾಗೆ ಮಾತನಾಡೋದು, ಯಾವುದೇ ಕ್ಷಣದಲ್ಲಿ ನವೀನ್ ನೆರಿಯ ಬಂಧನ ಸಾಧ್ಯತೆ, ಬಂಧನದ ಭೀತಿಯನ್ನ ಎದುರಿಸ್ತಾ ಇದ್ದಾರೆ. ಕರಾವಳಿಯ ವಿಶ್ವ ಹಿಂದೂ ಪರಿಷತ್ ಮುಖಂಡನ ಮೇಲೆ ಕೇಸ್. ಭುಜದ ಮೇಲೆ ಕೇಸರಿ ಶಾಲು ಇದೆ ಎಂದ ಮಾತ್ರಕ್ಕೆ ಬಾಯಿಗೆ ಬಂದ ಹಾಗೆ ಮಾತನಾಡಕೂಡದು. ಮನಸ್ಸಲ್ಲಿ ಎಷ್ಟೇ ಉದ್ಭವವಾದ್ರೂ ಕೂಡ ಗಂಟ್ಲು ಕೆಳಗೆ ಹಂಗೆ ನುಂಗ್ಕೊಂಡು ಸೀದಾ ಮನೆಗೆ ಹೋಗ್ಬೇಕು. ಅದು ಯಾರೇ ಆಗಿರ್ಲಿ, ಯಾವ ಧರ್ಮದವರೇ ಆಗಿರ್ಲಿ. ನಾಲಿಗೆಯಲ್ಲಿ ಉಚ್ಚಾರ ಮಾಡಿ ಎದುರಿದ್ದವರನ್ನ ಉದ್ರೇಕ ಮಾಡೋ ಪ್ರಯತ್ನಗಳು ನಿಮ್ದಾದ್ರೆ ಬೆನ್ನಿನ ಕೆಳಗೆ 2 ಬಾರಿಸಿ ಎಳ್ಕೊಂಡು ಹೋಯ್ತಾರೆ ಪೊಲೀಸ್ನವರು. ಮಳೆ ಬರ್ತಾ ಇದೆ, ಚಳಿಗಾಲ, ಬಲಗೈಯಲ್ಲಿ ಕಾಫಿ ಗ್ಲಾಸ್ ಅನ್ನ ಇಟ್ಕೊಂಡು ಸುಮ್ಮನೆ ಕುಡಿಬೇಕು ಮನೇಲಿ ಕೂತ್ಕೊಂಡು. ಬೀದಿ ಬೀದಿಲಿ ಸ್ಟೇಜ್ ಕಟ್ಬಿಟ್ಟು ಆ ಧರ್ಮ ಹಿಂಗೆ, ಈ ಧರ್ಮ ಹಿಂಗೆ, ನೀವು ಬನ್ನಿ ನೋಡೋಣ, ನುಗ್ಗೊಡಿತೀವಿ, ತಲೆ ತೆಗಿತೀವಿ, ಇದೆಲ್ಲ ನಿಮ್ಮ ಹೆಂಡತಿ ಮಕ್ಕಳು ಮುಂದೆ ಮಾತಾಡಬೇಕು. ರಕ್ತ ಸಂಬಂಧಿಕರು ಇರ್ತಾರೆ ನೋಡಿ, ಅವ್ರನ್ನ ಮನೆಗೆ ಕರೆಸಿ ಒಂದು ದಿನ ಭಾನುವಾರನೋ ಅಥವಾ ಯಾವುದಾದ್ರೂ ನಿಮಗೆ ರಜಾ ದಿನ ಇರುತ್ತಲ್ಲ, ಎಲ್ಲ ಧರ್ಮದವರಿಗೂ ಹೇಳ್ತಾ ಇರೋದು ನಾನಿದು. ನಿಮಗೆ ಈ ತರಹದ ನಾಲಿಗೆಯ ತೆವಲಿದ್ರೆ, ಚಟ ಇದ್ರೆ, ತೀಟೆ ಇದ್ರೆ, ರಜಾ ದಿನ ಇರುತ್ತೆ ನೋಡಿ, ನಿಮ್ಮೆಲ್ಲ ಕುಟುಂಬಸ್ಥರಿಗೂ ಫೋನ್ ಮಾಡಿ, ಮನೆಗೆ ಬರ್ತಾರೆ. ಮೈಕಿಗೆ ಪರ್ಮಿಷನ್ ಬೇಕು, ಮೈಕಿಗೆ ಪರ್ಮಿಷನ್ ತಗೋಬೇಡಿ. ಮನೆ ಅವರನ್ನ ಕೂರಿಸ್ಕೊಂಡು ರಕ್ತ ಸಂಬಂಧಿಕರ ಮುಂದೆ ಸ್ಪೀಚ್ ಮಾಡಿ, ತಲೆ ತೆಗೆಯೋಣ, ಅದು ತೆಗೆಯೋಣ, ಆ ಧರ್ಮ ಹಿಂಗೆ, ಈ ಧರ್ಮ ಹಿಂಗೆ, ಆ ಧರ್ಮ ಗ್ರಂಥ ಹಿಂಗೆ, ಆ ಧರ್ಮ ಗುರು ಹಿಂಗೆ, ಆ ಪಾದ್ರಿ ಹಿಂಗೆ, ಆ ಚರ್ಚು ಹಿಂಗೆ, ಅಲ್ಲಿ ಗರ್ವಾಪ್ಸಿ, ಇಲ್ಲಿ ಮತಾಂತರ, ಇದನ್ನೆಲ್ಲ ಮನೆಯವರ ಮುಂದೆ ಕೂತ್ಕೊಂಡು ಮಾತಾಡಿ. ಅದು ಬಿಟ್ಟು ಸಾರ್ವಜನಿಕರ ಮುಂದೆ ಸಾರ್ವಜನಿಕವಾಗಿ ಭಾಷಣ ಮಾಡೋದು, ಮತ್ತೊಂದು ಧರ್ಮಕ್ಕೆ, ಹಿಂದೂ ಧರ್ಮವನ್ನು ಎತ್ತಿ ಕಟ್ಟೋದು, ಹಿಂದೂ ಮುಸ್ಲಿಂ ಅಂಥೇಳಿ ಭೇದ ಭಾವ ಮಾಡ್ಕೊಂಡು ಇಲ್ಲಿ ಕೋಮು ದ್ವೇಷವನ್ನು ಹರಡೋದು, ಇದು ಮಾಡಿದ್ರೆ ಖಾಕಿ ಹಾಕ್ಕೊಂಡವರು 12 ಗಂಟೆಗೆ ಮನೆ ಎದುರುಗಡೆ ಬರ್ತಾರೆ. ಸರ್ಚ್ ವಾರೆಂಟ್ ಇದೆ ಅಂತ ಹೇಳ್ತಾರೆ. ಮಲಗಿದ್ದವ್ರನ್ನೆಲ್ಲ ಎಬ್ಬಿಸ್ತಾರೆ, ಸರ್ಚ್ ಮಾಡ್ತಾರೆ. ಯಾವುದಾದ್ರೂ ಕತ್ತಿಗಳನ್ನು ಇಟ್ಕೊಂಡಿದ್ದೀರೋ, ಅದಾದ ಮೇಲೆ ಬಾಯ್ ಬಡ್ಕೋಬೇಡಿ. ಪೊಲೀಸರು ಬಂದು ನಮ್ಮ ಮನೆಯನ್ನು ಹುಡುಕಿದ್ರು, ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಮುಸ್ಲಿಂ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಾಗಿಲಲ್ಲಿ ನಿಂತ್ಕೊಂಡು ಬಾಯ್ ಬಡ್ಕೊಂಡು ಏನು ಪ್ರಯೋಜನ ಇಲ್ಲ. ಈಗ ಯಾರು ಗಡಿಪಾರಿಗೆಲ್ಲ ಅರ್ಹತೆಯನ್ನು ಹೊಂದಿದಾರೋ ಅವ್ರನ್ನೆಲ್ಲರೂ ಕೂಡ ಪೊಲೀಸರು ಆ ಜಿಲ್ಲೆಯಿಂದ ಹೊರಗೆ ಹಾಕೋ ಪ್ರಯತ್ನದಲ್ಲಿದ್ದಾರೆ. ನೀವು ಆ ಜಿಲ್ಲೆಯಲ್ಲಿದ್ದರೆ ಶಾಂತಿ ಕದಡ್ತೀರಿ, ತೆಪ್ಪು ಕೂತ್ಕೊಳ್ಳಲ್ಲ, ಒಂದು ಕಡೆ ಕೈಯಲ್ಲಿ ಕೆಲಸ ಇರೋದಿಲ್ಲ, ಕೈಯಲ್ಲಿ ಕೆಲಸ ಬೇರೆ ಇರೋದಿಲ್ಲ, ಏನಾದರೂ ಒಂದು ಎಡವಟ್ಟು ಮಾಡ್ತಾ ಇರ್ತೀರಾ ಅಂಥೇಳಿ ಪೊಲೀಸರಿಗೆ ಗೊತ್ತು. ಅದು ಕಾನೂನಿನ ದೃಷ್ಟಿಯಲ್ಲಿ ಆ ತರಹದ ಕ್ಯಾರೆಕ್ಟರ್ ಇರೋರು ಆ ಜಿಲ್ಲೆಯಲ್ಲಿದ್ದರೆ ಶಾಂತಿ ಕದಡುವ ಸಾಧ್ಯತೆಗಳಿದ್ದಾವೆ. ಕೋಮು ಸಾಮರಸ್ಯವನ್ನು ಹಾಳು ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಅಲ್ಲಿ ಸೌಹಾರ್ದತೆಗೆ ಬೆಂಕಿ ಇಟ್ಟು ರಾಜಕೀಯ ಬೇಳೆ ಬೇಯಿಸುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಈ ಜಿಲ್ಲೆಯಲ್ಲಿ ಇರೋದಕ್ಕೆ ನೀವು ಅರ್ಹರಲ್ಲ ಅಂಥೇಳಿ ಕಾನೂನು ಗಡೀಪಾರು ಪಟ್ಟಿಯಲ್ಲಿ ಹೆಸರನ್ನು ದಾಖಲು ಮಾಡುತ್ತೆ. ಅದರ ಪ್ರಾಸೆಸ್ ಕೂಡ ಈಗ ನಡೀತಾ ಇದೆ. ಇನ್ನೂ ಕೂಡ ಯಾರ ಗಡೀಪಾರು ಕೂಡ ನಡೆದಿಲ್ಲ. ಅದರಂತೆ ಈಗ ವಿಎಚ್ಪಿ ಮುಖಂಡ ನವೀನ್ ನೆರಿಯ ಮೇಲೆ ಎಫ್ಐಆರ್ ದಾಖಲಾಗಿದೆ. ದಕ್ಷಿಣ ಕನ್ನಡದ ಕಡಬ ಠಾಣೆಯಲ್ಲಿ ಕೇಸ್ ದಾಖಲಾಗಿರುವಂತಹದ್ದು. ಪೊಲೀಸ್ ರೇಡ್ ಖಂಡಿಸಿ ನಡೆಸಿದ ಪ್ರತಿಭಟನೆಯ ವೇಳೆ ಸುಮ್ಮನೆ ಆ ರೇಡ್ ಬಗ್ಗೆ ಮಾತನಾಡೋದು ಬಿಟ್ಟು ಇಲ್ದಲೇ ಇರೋದನ್ನ ಮಾತನಾಡಿದ್ದಾರೆ. ಪ್ರಚೋದನಾಕಾರಿ ಭಾಷಣದ ಹಿನ್ನೆಲೆಯಲ್ಲಿ ನೆರಿಯ ಮೇಲೆ ಕೇಸ್ ದಾಖಲಾಗಿದೆ. ಕಾನೂನು ಸುವ್ಯವಸ್ಥೆ ಧಕ್ಕೆ ಸಾಧ್ಯತೆ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಯಾವುದೇ ಕ್ಷಣದಲ್ಲೂ ಕೂಡ ನವೀನ್ ನೆರಿಯ ಬಂಧನ ಸಾಧ್ಯತೆ. ನಾನು ಮೌಲವಿ ಮದ್ರಸಾದಲ್ಲಿ ಪಾಠ ಮಾಡ್ತೀನಿ, ನನ್ನ ವಿರುದ್ಧ ಕೇಸ್ ದಾಖಲು ಮಾಡಬೇಡಿ ಅಂತ ಹೇಳೋದಕ್ಕಾಗಲ್ಲ. ನಾನು ಸ್ವಾಮೀಜಿ ಹೆಗಲ ಮೇಲೆ ಕೇಸರಿ ಶಾಲ್ ಇರುತ್ತೆ, ನನ್ನ ಮೇಲೆ ಕರುಣೆ ತೋರಿ ಅಂತ ಹೇಳಿದ್ರೂ ಸಾಧ್ಯ ಇಲ್ಲ. ನಾನು ಪಾದ್ರಿ ಚರ್ಚಲ್ಲಿ ಉಪದೇಶ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಕಾನೂನು ಕೇಳಲ್ಲ. ಯಾರು ತಪ್ಪು ಮಾಡಿದ್ರು ಕೂಡ ಕಾನೂನಿನ ದೃಷ್ಟಿಯಲ್ಲಿ ನಿಮ್ಮ ತಪ್ಪಿನ ಆಧಾರದ ಮೇಲೆ ನಿಮ್ಮ ವಿರುದ್ಧ ಕೇಸ್ ದಾಖಲಾಗುತ್ತೆ. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಸಾಮರಸ್ಯ ಮತ್ತು ಸೌಹಾರ್ದತೆಯನ್ನು ತರೋದಕ್ಕೆ ಖಾಕಿ ಪಡೆ ಈ ತರಹದ್ದೊಂದು ಕಠಿಣ ಕ್ರಮಕ್ಕೆ ಮುಂದಾಗಿರುವಂತಹದ್ದು ಅತ್ಯಂತ ಶ್ಲಾಘನೀಯ ಅಂತ ಹೇಳಿ ಜನ ಮಾತನಾಡ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.